ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಈ ತರಗತಿಯಲ್ಲಿ ಇಂಗ್ಲೀಷ್ ಪೆಡಗಾಗಿಗೆ ಸಂಬಂಧಪಟ್ಟ ಹಾಗೆ ಸೆಕೆಂಡ್ ಚಾಪ್ಟರ್ ಬರುತ್ತೆ. ಥ್ಯೂರೀಸ್ ಆ್ಯಂಡ್ ಥ್ಯೂರಿಸ್ಟ್ ಆನ್ ಲ್ಯಾಂಗ್ವೇಜ್ ಲರ್ನಿಂಗ್ ಅಂತ ಒಂದಿಷ್ಟು ಜನ ಥ್ಯೂರಿಸ್ಟ್ ಇದ್ದಾರೆ. ಯಾರ್ಯಾರು ಅಂದರೆ ಚೋಮ್ಸ್ಕಿ, ಸ್ಟೆಫನ್ ಕ್ರಷನ್ ಮತ್ತು ಸ್ಕಿನ್ನರ್. ಇವರು ಥೇರೀಸನ್ನು ಕೊಟ್ಟಿದ್ದಾರೆ. ಇಂಗ್ಲೀಷ್ ಲ್ಯಾಂಗ್ವೇಜನ್ನು ನಾವು ಯಾವ ರೀತಿ ಕಲಿಬೇಕು, ಲರ್ನ್ ಮಾಡಬೇಕು ಅಥವಾ ಅಕ್ವೈಜೇಷನ್ ಮಾಡಬೇಕಾ ಅಂತ ಥೇರೀಸನ್ನು ಕೊಟ್ಟಿದ್ದಾರೆ. ಸೊ ಆ ಥಿಯೋರಿಸ್ಟಲ್ಲಿ ನಾವಿವತ್ತು ಸ್ಟೆಫನ್ ಕ್ರಷನ್ ಅವರ ಥೇರೀಸನ್ನು ಅಧ್ಯಯನ ಮಾಡೋಣ. ಹಾಗೆ ಕೊನೆಗೆ ನಾವು ಪ್ರಶ್ನೋತ್ತರಗಳನ್ನು ಕೂಡ ಚರ್ಚಿಸೋಣ. ಈಗಾಗಲೇ ಸ್ಟೆಫನ್ ಕ್ರಷನ್ ಅವರ ಮೇಲೆ 2019 ಪೇಪರ್ 2 ಅಲ್ಲಿ ಒಂದು ಪ್ರಶ್ನೆ ಬಂದಿದೆ. ನಾವು ಕೊನೆಗೆ ಅದನ್ನು ಚರ್ಚಿಸೋಣ. ಸೊ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡಲ್ಲದೆ ಕೊನೆವರೆಗೂ ನೋಡಿ. ಸ್ಟೆಫನ್ ಕ್ರಷನ್ ಅವರ ಥಿಯರಿ ಯಾವುದು? ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವೈಜೇಷನ್ ಥಿಯರಿ. ಅಂದರೆ ಇಂಗ್ಲೀಷನ್ನು ನಾವು ಅರ್ಜನೆ ಮಾಡ್ಕೊಂಡು ಕಲಿತೀವಿ ಅನ್ನುವಂತಹ ಒಂದು ಥಿಯರಿಯನ್ನು ಇವರು ಕೊಟ್ಟಿದ್ದಾರೆ. ಸ್ಟೆಫನ್ ಕ್ರಷನ್ ಅವರನ್ನು ಯಾರು ನೋಡಿಲ್ವೋ ಸೊ ಈಗ ನೋಡಿ, ಇವರೇ ನಮ್ಮ ಸ್ಟೆಫನ್ ಕ್ರಷನ್ ಅವರು. ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವೈಜೇಷನ್ ಥಿಯರಿ ಕೊಟ್ಟಂತಹ ಸ್ಟೆಫನ್ರವರು. ಈಗ ಇವರ ಹಿಸ್ಟ್ರಿ ಸ್ವಲ್ಪ ನಾವು ನೋಡ್ಕೊಂಡು ಬರೋಣ. ಸ್ಟೆಫನ್ ಕ್ರಷನ್ ಆ್ಯಂಡ್ ಟ್ರಾಸಿ ಟೆರಲ್ ಡೆವಲಪ್ಡ್ ದ ನ್ಯಾಚುರಲ್ ಅಪ್ರೋಚ್. ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಬಗ್ಗೆ ಹೇಳಬೇಕಾದ್ರೆ ಅಲ್ಲಿ ನ್ಯಾಚುರಲ್ ಅಪ್ರೋಚ್ ಬಂದಿತ್ತು. ಸೊ ಆಗ ನಾನು ಹೇಳಿದ್ದೆ, ನ್ಯಾಚುರಲ್ ಅಪ್ರೋಚನ್ನು ಯಾರು ಡೆವಲಪ್ ಮಾಡಿದರು? ಸ್ಟೆಫನ್ ಕ್ರಷನ್ ಮತ್ತು ಟ್ರಾಸಿ ಟೆರಲ್. ಈಗ ನಮಗೆ ರಿವಿಷನ್ ಆಯ್ತಲ್ವ, ಹಿಂದೆ ಕಲಿತಂತಹ ಒಂದು ಪ್ರಿಯೋರ್ ನಾಲೆಜ್ ಈಗ ನಮಗೆ ಬಳಕೆಗೆ ಬಂತು, ನೆನ್ಪು ಕೂಡ ಆಯಿತು. ಈಗ ನ್ಯಾಚುರಲ್ ಅಪ್ರೋಚನ್ನು ಯಾರು ಡೆವಲಪ್ ಮಾಡಿದ್ರೆ ಅಂದರೆ ನೀವು ಈಸಿಯಾಗಿ ಉತ್ತರವನ್ನು ಸೆಲೆಕ್ಟ್ ಮಾಡ್ಬೋದು. ಸ್ಟೆಫನ್ ಕ್ರಷನ್ ಆ್ಯಂಡ್ ಟ್ರಾಸಿ ಟೆರಲ್ ಡೆವಲಪ್ಡ್ ದ ನ್ಯಾಚುರಲ್ ಅಪ್ರೋಚ್ ಇನ್ ದ ಅರ್ಲಿ 80s. ಯಾವಾಗ? 1983 ಬೇಸ್ಡ್ ಆನ್ ಕ್ರಷನ್ಸ್ 5 ಥಿಯರೀಸ್ ಆನ್ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವೈಜೇಷನ್. ಈ ನ್ಯಾಚುರಲ್ ಅಪ್ರೋಚನ್ನು ಬೇಸ್ ಮಾಡಿನೇ, ಇದರ ಮೇಲಿನೇ ಕ್ರಷನ್ ಅವರು 5 ಹೈಪೋಥೆಸಿಸನ್ನು ನೀಡಿದ್ದಾರೆ, ಸೆಕೆಂಡ್ ಲ್ಯಾಂಗ್ವೇಜ್ ಥಿಯರಿಯನ್ನು ನೀಡಿದ್ದಾರೆ. Language acquisition does not require extensive use of conscious grammatical rules and does not require tedious drill. ಈ ಒಂದು ಸೆಂಟೆನ್ಸನ್ನು ನೆನ್ಪಿಟ್ಕೊಳ್ಳಿ. ಸೇಮ್ ಇದೇ ಸೆಂಟೆನ್ಸ್ ಕೊಟ್ಟು ಇದನ್ನು ಯಾರು ಹೇಳಿದರು ಅಂತ ಪ್ರಶ್ನೆ ಬರುತ್ತೆ. ಆಗ ನಿಮ್ಮ ಉತ್ತರ ಏನಾಗಬೇಕು? ಸ್ಟೆಫನ್ ಕ್ರಷನ್ರವರು. ಕೊನೆಗೆ ನಾವು ಈ ಪ್ರಶ್ನೆಯನ್ನು ಕೂಡ ಚರ್ಚಿಸ್ತಾ ಇದ್ದೀವಿ. ಲ್ಯಾಂಗ್ವೇಜ್ ಅಕ್ವೈಜೇಷನ್ ಡಸ್ ನಾಟ್ ರಿಕ್ವೈರ್, ಯಾವುದೇ ರೀತಿಯಾದಂತಹ ಕಾನ್ಷಿಯಸ್ ಗ್ರಾಮ್ಯಾಟಿಕಲ್ ರೂಲ್ಸ್ ನಮಗೆ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ಅಭ್ಯಾಸ ಒಂದು ಪ್ರಾಕ್ಟೀಸ್ ಕೂಡ ನಮಗೆ ಬೇಕಾಗಿಲ್ಲ, ಡ್ರಿಲ್ಸ್ ಬೇಡ ಅಂತ ಇವರು ಹೇಳಿದ್ದಾರೆ. ಸೊ ಈ ಒಂದು ವಾಕ್ಯವನ್ನು ನೀವು ನೆನಪಿಟ್ಕೊಳ್ಳಿ. ಅಕ್ವೈಜೇಷನ್ ರಿಕ್ವೈರ್ಸ್ ಮೀನಿಂಗ್ಫುಲ್ ಇಂಟರಾಕ್ಷನ್ ಇನ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಈಗ ನಾವು ಟಾರ್ಗೆಟ್ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷನ್ನು ಕಲಿಬೇಕಂತಂದರೆ ಅರ್ಥಪೂರ್ಣವಾಗಿ ನಾವು ಅಲ್ಲಿ ಇಂಟರ್ಯಾಕ್ಟ್ ಮಾಡಬೇಕು. ಇಂಟರ್ಯಾಕ್ಟ್ ಮೂಲಕ, ಕಮ್ಯುನಿಕೇಷನ್ ಮಾಡುವುದರ ಮೂಲಕ, ಸಂವಹನ ಮಾಡುವುದರ ಮೂಲಕ ನಾವು ಇಂಗ್ಲೀಷನ್ನು ಕೂಡ ಅಕ್ವೈರ್ ಮಾಡ್ಕೋಬಹುದು. ಲರ್ನ್ದಿಂದ ನಾವು ಅಕ್ವೈರ್ ಅಂದರೆ ಅರ್ಜನೆಯನ್ನು ಮಾಡ್ಕೋಬಹುದು ಅಂತ ಹೇಳ್ತಾರೆ. Natural communication in which speakers are concerned not with the form of their utterance but with the messages they are conveying and understanding. ಒಂದಿಷ್ಟು ಮೆಸೇಜ್ಗಳನ್ನು ನಾವು ಕಮ್ಯುನಿಕೇಷನ್ ಮಾಡುವುದರ ಮೂಲಕ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ. ಈಗ ನಾವು ಸ್ಟೆಫನ್ ಕ್ರಷನ್ ಅವರು ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವೈಜೇಷನ್ ಥಿಯರಿಗೆ ನೀಡಿರುವಂತಹ 5 ಹೈಪೋಥೆಸಿಸನ್ನು ಅಧ್ಯಯನ ಮಾಡೋಣ. ಈ 5 ಹೈಪೋಥೆಸಿಸನ್ನು ನಾವು ಹೇಗೆ ನೆನ್ಪಿಟ್ಕೋಬೇಕು? ಇದೇ ರೀತಿ ನಾವು ಫುಲ್ಲೆಲ್ಲ ನೆನ್ಪಿಟ್ಕೊಂಡ್ರೆ ನೆನಪು ಆಗುತ್ತಾ? ಇಲ್ಲ ಅಲ್ವಾ? ಸೊ ಹೀಗಾಗಿ ನಾನೊಂದು ಟ್ರಿಕ್ಸನ್ನು ಹೇಳ್ತೀನಿ ನಿಮಗೆ. ಏನು, ನಾನು ಹಿಂದಿನ ಕ್ಲಾಸ್ನಲ್ಲಿಯೂ ಕೂಡ ಹೇಳಿದ್ದೀನಿ, ಈ ಟ್ರಿಕ್ ಈಗೂ ಕೂಡ ಹೇಳ್ತಾ ಇದ್ದೀನಿ. ಅಮ್ನಿಯಾ ಅಂತಂದರೆ ಅಮ್ನಿಯಾ, ಅನೇಮಿಯಾ ಅಲ್ಲ, ಅಮ್ನಿಯಾ. ಅನೇಮಿಯಾ ಅಂತ ನೆನ್ಪಿಟ್ಕೋಬೇಡಿ. ಏನು ನೆನ್ಪಿಟ್ಕೊಳ್ಳಿ? ಅಮ್ನಿಯಾ. ಅಮ್ನಿಯಾ ಅಂತ ನೆನ್ಪಿಟ್ಕೊಂಡ್ರೆ ನೀವು ಈ 5 ಹೈಪೋಥೆಸಿಸನ್ನು ನೆನ್ಪಿಟ್ಕೊಂಡ ಹಾಗೆ. ಅಮ್ನಿಯಾ ಇದು ಒಂದು ಹೈಪೋಥೆಸಿಸನ್ನು ಯಾರು ಕೊಟ್ಟಿದ್ದಾರೆ? ಸ್ಟೆಫನ್ ಕ್ರಷನ್ ಅವರು. ಹಾಗಾದರೆ ಎ ಅಂತಂದರೆ ಏನು? ಅಕ್ವೈಜೇಷನ್ ಆ್ಯಂಡ್ ಲರ್ನಿಂಗ್ ಹೈಪೋಥೆಸಿಸ್. ಎಮ್ ಅಂತ ಅಂದರೆ ಮಾನಿಟರ್ ಹೈಪೋಥೆಸಿಸ್. ಎನ್ ಅಂತ ಅಂದರೆ ನ್ಯಾಚುರಲ್ ಹೈಪೋಥೆಸಿಸ್. ಐ ಅಂತ ಅಂದರೆ ಇನ್ಪುಟ್ ಹೈಪೋಥೆಸಿಸ್. ಎ ಅಂತ ಅಂದರೆ ಅಫೆಕ್ಟಿವ್ ಫಿಲ್ಟರ್ ಹೈಪೋಥೆಸಿಸ್. ನಿಮಗೆ ಪ್ರಶ್ನೆ ಹೇಗೆ ಬರುತ್ತೆ ಅಂದರೆ, ಒಂದು ಬೇರೆ ಇದನ್ನು ಕೊಟ್ಟು 3 ಇದರಲ್ಲಿಂದ ಕೊಟ್ಟು ಹೇಳ್ತಾರೆ, ಯಾವುದು ಅಲ್ಲ
ಈ ಕ್ರಶನ್ ಅವರ ಥಿಯರೀಸು 5 ಹೈಪೋಥೆಸಿಸ್ ಅಂತ ಕೇಳಿದಾಗ ನೀವು ಈ ಸೂತ್ರ ನೆನಪಿತ್ತು ಅಂದರೆ ಈ ಸೂತ್ರವನ್ನು ಒಂದು ಸೈಡ್ ಬರೆದಿಟ್ಕೊಂಡು ಆಗ ನೋಡ್ತಾ ಹೋಗೋದು. ಅಲ್ಲಿ ಯಾವುದು ಅಲ್ಲಿ ಬರುವುದಿಲ್ಲವಲ್ಲ ಈ ಸೂತ್ರದಲ್ಲಿಯ ವರ್ಡ್ ಅದು ನಮಗೆ ಆಗಿರಲ್ಲ. ಸೊ ಅದನ್ನು ನಾವು ರಾಂಗ್ ಹಾಕಬೇಕು. ಅಂದರೆ ನಾಟ್ ಅಂತ ಕೇಳ್ತಾರೆ, ಅದನ್ನೇ ನಾವು ಆನ್ಸರ್ ಆಗಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಈಗ ಆ ಕ್ವಶನನ್ನು ನಾನು ಕೊನೆಗೆ ಚರ್ಚಿಸ್ತೀನಿ. ಆಗ ನಿಮಗೆ ಯಾವ ರೀತಿ ನಾವು ಅದನ್ನು ಸೆಲೆಕ್ಟ್ ಮಾಡಬೇಕು ಅಂತ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಚೆನ್ನಾಗಿ ಒಂದು ನೋಡಿ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ. ಇನ್ನು ಈ 5 ಹೈಪೋಥೆಸಿಸನ್ನು ನೋಡಿದ್ವಿ. ಈಗ ಈ 5 ಹೈಪೋಥೆಸಿಸ್ನಲ್ಲಿ ಅಡಗಿರುವಂತಹ ಅಂಶಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಏನಿತ್ತು, ಅಕ್ವೈಜೇಷನ್ ಲರ್ನಿಂಗ್ ಹೈಪೋಥೆಸಿಸ್. ಅಕ್ವೈಜೇಷನ್ ಅಂದರೆ ಏನು? ನಾವೊಂದು ಭಾಷೆನ ಅರ್ಜನೆ ಮಾಡ್ಕೊಳ್ಳೋದು, ಅನುಕರಣೆಯ ಮೂಲಕ ಇಮಿಟೇಷನ್ ಮಾಡಿ ಒಂದು ಭಾಷೆನ ಅರ್ಜನೆ ಮಾಡ್ಕೋತೀವಿ. ಲರ್ನಿಂಗ್ ಅಂದರೆ ಏನು? ಅಲ್ಲಿ ತುಂಬ ಫೋಕಸ್ ಮಾಡಿ ಫಾರ್ಮಲ್ ಆಗಿ ಕಾನ್ಷಿಯಸ್ ಎಫರ್ಟ್ ಹಾಕಿ ನಾವು ಕಲಿತೀವಿ, ಅದಕ್ಕೆ ಲರ್ನಿಂಗ್ ಅಂತಾರೆ. ಸೊ ಈ ಅಕ್ವೈಜೇಷನ್ ಲರ್ನಿಂಗ್ ಹೈಪೋಥೆಸಿಸಲ್ಲಿ ಇವು ಸ್ಟೆಫನ್ ಕ್ರಶನ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ಈಗ ನಾವು ಹೇಗೆ ಒಂದು ಮದರ್ ಟಂಗನ್ನು ಮಾತೃಭಾಷೆನ ಅಕ್ವೈಜೇಷನ್ ಮಾಡ್ಕೋತೀವಲ್ವ, ಅದೇ ರೀತಿ ಇಂಗ್ಲೀಷನ್ನು ಟಾರ್ಗೆಟ್ ಲ್ಯಾಂಗ್ವೇಜನ್ನು ಕೂಡ ನಾವು ಅರ್ಜನೆ ಮಾಡ್ಕೋಬೇಕು. ಆ ರೀತಿ ನಾವು ವಾತಾವರಣವನ್ನು ಕ್ಲಾಸ್ನಲ್ಲಿ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾರೆ. ನಾನೀಗ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಈ ಒಂದು ದಿನಗಳಲ್ಲಿ ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹಾಕಲಿಕ್ಕೆ ಬಯಸ್ತಾರೆ. ಯಾಕೆ ಬಯಸ್ತಾರೆ? ಇಲ್ಲಿ ಗೌರ್ಮೆಂಟ್ ಸ್ಕೂಲ್ದಲ್ಲಿ ಇಂಗ್ಲೀಷನ್ನು ಲರ್ನ್ ಮಾಡ್ತಾರೆ ಹೊರತು ಅಕ್ವೈಜೇಷನ್ ಮಾಡಿಸಲ್ಲ. ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಫುಲ್ ಎಲ್ಲ ಇಂಗ್ಲೀಷ್ನಲ್ಲೇ ಮಾತನಾಡೋದು, ಇಂಗ್ಲೀಷ್ನಲ್ಲೇ ಟೀಚ್ ಮಾಡೋದು, ಫುಲ್ ಎಲ್ಲ ಇಂಗ್ಲೀಷ್ನಲ್ಲೇ ಒಂದು ಇಂಗ್ಲೀಷ್ ವಾತಾವರಣವನ್ನು ಸೃಷ್ಟಿಸ್ತಾರೆ. ಸೊ ಮಕ್ಕಳಿಗೆ ಈಸಿಯಾಗಿ ಇಂಗ್ಲೀಷ್ ಬರುತ್ತೆ ಅನ್ನುವಂತಹ ಒಂದು ಮೈಂಡ್ಸೆಟ್ನಿಂದ ಎಲ್ಲರೂ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹಾಕ್ತಾರೆ, ಹೌದಲ್ವಾ? ಈ ಒಂದು ಎಕ್ಸಾಂಪಲನ್ನು ನೆನ್ಪಿಟ್ಕೊಳ್ಳಿ ನೀವು. ಸೊ ಅದಕ್ಕೆ ನಾವೇನು ಮಾಡಬೇಕು, ಮಗುವಿಗೆ ಈ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಕಲಿಸಬೇಕು. ಟಾರ್ಗೆಟ್ ಲ್ಯಾಂಗ್ವೇಜನ್ನು ನಾವು ಅಕ್ವೈಜೇಷನ್ ಮಾಡಬೇಕು, ಲರ್ನ್ ಮಾಡಿಸೋದಲ್ಲ, ಅಕ್ವೈಜೇಷನ್ ಮಾಡಿಸ್ಬೇಕು. ಆ ರೀತಿ ವಾತಾವರಣವನ್ನು ಸೃಷ್ಟಿಸಬೇಕು. ಪ್ರತಿಯೊಂದನ್ನು ನಾವು ದಿನನಿತ್ಯ ಕಾರ್ಯಚಟುವಟಿಕೆಗಳನ್ನು ಫುಲ್ ನಾವು ಟಾರ್ಗೆಟ್ ಒಂದು ಲ್ಯಾಂಗ್ವೇಜ್ನಲ್ಲಿ ಮಾಡಿಸುವುದರಿಂದ ಮಗು ಅದನ್ನು ಲರ್ನ್ ಅಲ್ಲ ಅಕ್ವೈಜೇಷನ್ ಮಾಡ್ಕೊಳ್ತಾ ಕಲಿಯುತ್ತೆ. ನಾವು ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ನಲ್ಲಿ ಡೈರೆಕ್ಟ್ ಒಂದು ಮೆಥಡ್ ಬಗ್ಗೆ ತಿಳಿದುಕೊಂಡಿದ್ವಿ. ಆ ಡೈರೆಕ್ಟ್ ಮೆಥಡಲ್ಲಿ ಏನು, ಪ್ರತಿಯೊಂದನ್ನು ನಾವು ಇಂಗ್ಲೀಷ್ನಲ್ಲೇ ಮಾಡಬೇಕಾಗುತ್ತೆ, ಅಲ್ಲಿ ಮದರ್ ಟಂಗಿಗೆ ಅವಕಾಶ ಇಲ್ಲ, ಹೌದಲ್ವಾ? ಸೊ ಅಕ್ವೈಜೇಷನ್ ಲರ್ನಿಂಗ್ ಹೈಪೋಥೆಸಿಸ್ನಲ್ಲಿ ಈ ಅಂಶ ಕಂಡುಬರುತ್ತೆ. ಇನ್ನು ಸೆಕೆಂಡ್, ಮಾನಿಟರ್ ಹೈಪೋಥೆಸಿಸ್. ಮಾನಿಟರ್ ಅಂದರೆ ಏನು? ಒಂದು ಪ್ಲ್ಯಾನನ್ನು ಹಾಕುತ್ತೆ, ಪ್ಲ್ಯಾನನ್ನು ಹಾಕಿ ಅದನ್ನು ಎಡಿಟ್ ಮಾಡುತ್ತೆ. ಈಗ ನಾವು ಮೊದಲು ಮನೆಯಲ್ಲಿ ಒಂದು ಭಾಷೆನ ಕಲ್ತಿರ್ತೀವಿ, ಹೌದಲ್ವಾ? ಆದರೆ ಈಗ ಎಕ್ಸಾಂಪಲನ್ನು ನೋಡಿ, ಇಂಗ್ಲೀಷನ್ನು ನಾವು ಈಗ ಟಿ ವಿ ಅಂತ ಅಂತೀವಿ. ಯಾರಾದರೂ ದೂರದರ್ಶನ ಅಂತೀರಾ? ದೂರದರ್ಶನ ನೋಡ್ತೀನಿ ನಾನು ಅಂತೀರಾ? ಇಲ್ಲ, ನಾನು ಟಿ ವಿನ ನೋಡ್ತೀನಿ ಅಂತೀರಿ, ಹೌದಲ್ವಾ? ಸೊ ಇಂಗ್ಲೀಷ್ ನಮಗಲ್ಲಿ ಬಳಕೆಗೆ ಬಂತು ಒಂದು ಪದ. ಸೊ ನಾವು ಸ್ಕೂಲಿಗೆ ಹೋದ್ಮೇಲೆ ಆ ಒಂದು ಕನ್ನಡ ಭಾಷೆನ ಕಲಿಬೇಕಾದ್ರೆ ಆಗ ನಮಗೆ ಟಿ ವಿಗೆ ಏನಂತಾರೆ, ದೂರದರ್ಶನ ಅಂತಾರೆ ಅಂತ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಏನಾಗುತ್ತೆ, ಚೇಂಜ್ ಆಗುತ್ತೆ, ಹೌದಲ್ವಾ? ನಾವು ಮುಂಚೆ ಟಿ ವಿ ಅಂತ ಇದ್ವಿ ಮನೆಯಲ್ಲಿ, ಇಲ್ಲಿ ಏನಾಯ್ತದು, ಚೇಂಜ್ ಆಯಿತು. ಏನು, ದೂರದರ್ಶನ ಅಂತ ನಿಮಗೆ ಗೊತ್ತಾಯಿತು. ಅಲ್ಲಿ ನೀವು ಚೇಂಜ್ ಮಾಡ್ಕೊಂಡ್ರಿ, ಮೊದಲು ಪ್ಲ್ಯಾನನ್ನು ಹಾಕೊಂಡ್ರಿ, ಅಂದರೆ ಟೀಚರ್ ಶಿಕ್ಷಣವನ್ನು ನೀಡುವುದರ ಮುಖದಲ್ಲಿ ಪ್ಲ್ಯಾನ್ ಆಯಿತು. ಆ ಒಂದು ಪ್ಲ್ಯಾನನ್ನು ನೀವು ಎಡಿಟ್ ಮಾಡ್ಕೊಂಡ್ರಿ. ನಾನು ಟಿ ವಿ ಅಂತಿದ್ದೆ, ಈಗ ನೀನು ನಮಗೆ ದೂರದರ್ಶನ ಒಂದು ಗೊತ್ತಾಯಿತು ಅಂತ ಅದನ್ನು ನೀವು ಎಡಿಟ್ ಮಾಡ್ಕೊಂಡು ಮಾನಿಟರ್ ಮಾಡ್ಕೊಂಡು ಚೇಂಜ್ ಮಾಡ್ಕೋತೀರಾ, ಹೌದು ತಾನೇ? ಈ ರೀತಿ ಚೇಂಜ್ ಮಾಡ್ಕೊಳ್ಳೋದು ಎಲ್ಲಿ ಬರುತ್ತೆ, ಈ ಮಾನಿಟರ್ ಹೈಪೋಥೆಸಿಸಲ್ಲಿ. ನಾವು ಇಂಗ್ಲೀಷ್ ಒಂದು ಬಳಕೆಯನ್ನು ಅಕ್ವೈಜೇಷನ್ ಮಾಡಿಕೊಂಡು ನಂತರ ಸ್ಕೂಲ್ಗೆ ಹೋಗೋ ಕಲಿಬೇಕಾದ್ರೆ ಅಲ್ಲಿ ಒಂದಿಷ್ಟು ತಪ್ಪುಗಳಾಗ್ತವೆ, ಹೌದಲ್ವಾ? ಈಗ ನಾವು ಮನೆಯಲ್ಲಿ ಏನೋ ಒಂದು ಮಾತಾಡ್ಬೇಕಾದ್ರೆ ಒಂದು ಸೆಂಟೆನ್ಸ್ಗಳು ಹಿಂದೆ ಮುಂದೆ ಆಗ್ತವೆ. ಅದೇ ನಾವು ಸ್ಕೂಲಿಗೆ ಹೋದ್ಮೇಲೆ ಒಂದು ಸ್ವಲ್ಪ ನಮಗೆ ರೂಲ್ಸ್ ಒಂದು ಗ್ರಾಮರ್ ಪ್ರಕಾರ ಕಲಿಸಿದಾಗ ಅದೇನಾಗುತ್ತೆ, ಚೇಂಜಸನ್ನು ನಾವು ಮಾಡ್ಕೋತೀವಿ. ಏನು ಅಕ್ವೈಜೇಷನ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಲರ್ನ್ ಮೂಲಕ ಮಾನಿಟರ್ ಮಾಡ್ತೀವಿ, ಎಡಿಟ್ ಮಾಡ್ತೀವಿ, ಪ್ಲ್ಯಾನ್ ಹಾಕೊಂಡು ಎಡಿಟ್ ಮಾಡಿ ಅದನ್ನು ಚೇಂಜ್ ಮಾಡ್ಕೋತೀವಿ. ಸೊ ಅದೇ ಚೇಂಜ್ ಮಾಡ್ಕೊಳ್ಳೋದೇನು, ಮಾನಿಟರ್ ಹೈಪೋಥೆಸಿಸ್. ಇಲ್ಲಿ ಏನು ಬರುತ್ತೆ, ಫ್ಲೂಯೆನ್ಸಿ ಸಫರರ್ಸ್ ಅಂದರೆ ಓವರ್ ಯೂಸರ್ಸ್, ಅಂಡರ್ ಯೂಸರ್ಸ್ ಅಂದರೆ ಅಕ್ಯುರಸಿ ಸಫರರ್ಸ್ ಅಂದರೆ ಆಪ್ಟಿಮಲ್ ಯೂಸರ್ಸ್. ಇಲ್ಲಿ ನಾವು ಬ್ಯಾಲೆನ್ಸನ್ನು
ಮಾಡ್ತೀವಿ. ಇನ್ನು ಥರ್ಡ್ ಒನ್ ನ್ಯಾಚುರಲ್ ಆರ್ಡರ್ ಹೈಪೋಥೆಸಿಸ್. ಹೆಸರೇ ಸೂಚಿಸುವಂತೆ ನಾವು ಮಗುವಿಗೆ ನ್ಯಾಚುರಲ್ ಆಗಿ ಕಲಿಸಬೇಕು. ನೀನು ಇದನ್ನು ಕಲಿ, ಇದನ್ನು ಕಲಿತಲಿಲ್ಲ ಅಂತಂದರೆ ನಿನಗೆ ಪನಿಷ್ಮೆಂಟ್ ಕೊಡ್ತೀನಿ, ಈ ಗ್ರಾಮರ್ ರೂಲನ್ನು ನೀನು ರೋಟ್ ಮಾಡು, ಮೆಮರೈಸ್ ಮಾಡು, ಮಾಡಲಿಲ್ಲ ಅಂದರೆ ನಿನಗೂ ಬಡಿತೀನಿ, ಈ ರೀತಿ ಎಲ್ಲ ನೋ, ಹೀಗೆಲ್ಲ ಏನು ಹೇಳೋ ಹಾಗಿಲ್ಲ. ನ್ಯಾಚುರಲ್ ಆಗಿ ಮಗುನೇ ಅಲ್ಲಿ ಇಷ್ಟಪಟ್ಟು ಕಲಿಬೇಕು. ಈಗ ನಾವೇನು ಮಾಡೋದು, ಮಗುವಿಗೆ ಏನೇ ಒಂದು ಮಾತನಾಡ್ತಿರ್ತೀವಲ್ವ, ಇಂಗ್ಲೀಷ್ನಲ್ಲಿ ಮಾತನಾಡೋದು. ಮಗುವಿಗೆ ಏನು ಅನಿಸುತ್ತೆ, ಓ ಈ ಟೀಚರ್ ನನಗೆ ಇಂಗ್ಲೀಷ್ನಲ್ಲೇ ಮಾತನಾಡಿಸ್ತಾರೆ, ಇಂಗ್ಲೀಷ್ನಲ್ಲೇ ಎಲ್ಲ ಕೇಳ್ತಾರೆ, ಸೊ ನಾನು ಕೂಡ ಇಂಗ್ಲೀಷ್ನಲ್ಲಿ ಇವರಿಗೆ ಉತ್ತರಿಸಬೇಕು ಅಂತ ನ್ಯಾಚುರಲ್ ಆಗಿ ಮಗುವಿನಲ್ಲೇನು ಆಸಕ್ತಿ ಉಂಟಾಗುತ್ತೆ, ಮಾತನಾಡಬೇಕು ಅನ್ನುವಂತಹ ಒಂದು ಮೋಟಿವೇಶನ್ ಸಿಗುತ್ತೆ, ಹೌದಲ್ವಾ. ಸೊ ಹೀಗೆ ನಾವು ನ್ಯಾಚುರಲ್ ಆಗಿ ಮಗುವಿಗೆ ಕಲಿಸ್ಬೇಕು. ಅಕ್ವೈಜೇಷನ್ ಆಫ್ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಫಾಲೋಸ್ ಅ ನ್ಯಾಚುರಲ್ ಆರ್ಡರ್ ವಿಚ್ ಇಸ್ ಪ್ರೆಡಿಕ್ಟೇಬಲ್. ಯಾವುದೇ ರೀತಿಯಾದಂತಹ ಒಂದು ಒತ್ತನ್ನು ಕೊಡಬಾರ್ದು, ನಾವು ಫೋರ್ಸನ್ನು ಮಾಡಲ್ಲದೆ ಮಗು ನ್ಯಾಚುರಲ್ ಆಗಿ ಕಲಿಯುವ ಹಾಗೆ ನಾವು ಮಾಡಬೇಕಾಗತ್ತೆ. ಇನ್ನು ಫೋರ್ತ್ ಒನ್ ಇನ್ಪುಟ್ ಹೈಪೋಥೆಸಿಸ್. ಇನ್ಪುಟನ್ನು ನಾವು ಮಗುವಿಗೆ ಚೆನ್ನಾಗಿ ಕೊಟ್ಟರೆ ಅದರಿಂದ ಇನ್ಪುಟ್ ಕೂಡ ಚೆನ್ನಾಗಿ ಬರುತ್ತೆ. ನಾವು ಏನೋ ಒಂದು ಉಚ್ಚಾರಣೆಯನ್ನು ತಪ್ಪು ನೀಡಿದಾಗ ಮಗು ಕೂಡ ಆ ತಪ್ಪನ್ನೇ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗುತ್ತೆ. ನಮ್ಮ ಇನ್ಪುಟ್ ಸರಿ ಇದ್ದರೆ ಮಗುವಿನ ಇನ್ಪುಟ್ ಕೂಡ ಸರಿ ಬರುತ್ತೆ. ಸೊ ನಾವು ಈ ಇನ್ಪುಟನ್ನು ನೀಡಬೇಕಂತಂದರೆ ಮಗು ಮುಂಚೆ ಏನು ಕಾಂಪ್ರಹೆನ್ಸಿಬಲ್ ಇನ್ಪುಟ್ ಅಂದರೆ ಮುಂಚೆ ಏನು ಕಾಂಪ್ರಹೆಂಡ್ ಮಾಡ್ಕೊಂಡಿರುತ್ತಲ್ವ, ಈಗ ಮಗುವಿಗೆ ಈ ರೀತಿ ಆಯ್ ಬರೀಲಿಕ್ಕೆ ಬರುತ್ತೆ. ಅದೇ ನಾವು ನೆಕ್ಸ್ಟ್ ಸ್ಟೆಪ್ಪನ್ನು ಕಲಿಸ್ಬೇಕಾದ್ರೆ, ಮ್ಯಾಥ್ಸನ್ನು ಕಲಿಸ್ಬೇಕಾದ್ರೆ ನಾವು 1 ಅಂತ ಈ ರೀತಿ ಕಲಿಸ್ತೀವಿ. ಮಗುವಿಗೆ ಈಸಿಯಾಗಿ ಅದು ಅಂದರೆ ಬರೀಲಿಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಪ್ರಿಯರ್ ನಾಲೆಜ್ ಈ ರೀತಿ ತಿಳ್ಕೊಂಡಿರುತ್ತಲ್ಲ, ಅದಕ್ಕೆ 1 ಅಂತ ಬರೀಲಿಕ್ಕೆ ಏನು ಟಫ್ ಅನಿಸಲ್ಲ, ಹೌದಾನೆ. ಹೀಗೆ ನಾವು ಪ್ರಿಯುವರ್ ನಾಲೆಜನ್ನು ಕೂಡ ಉಪಯೋಗಿಸ್ಬೇಕು. ಮಗು ಪ್ರಿಯುವರ್ ಆಗಿ ಏನು ಒಂದು ಪೂರ್ವಜ್ಞಾನ ಇದೆ ಅಲ್ವಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇನ್ಪುಟನ್ನು ಕೊಡ್ತಾ ಹೋಗಬೇಕು. ಹಾಗೆ ಇನ್ಪುಟನ್ನು ಕೊಡ್ತಾ ಹೋದರೆ ಮಗುವಿನಿಂದ ಇನ್ಪುಟ್ ಕೂಡ ನಮಗೆ ಸರಿಯಾಗಿ ಬರುತ್ತೆ. ಹಾಗೆ ಶಿಕ್ಷಕರು ಕೂಡ ಯಾವುದೇ ಒಂದು ಪದವನ್ನು ಉಚ್ಚರಿಸಬೇಕಾದ್ರೂ ಕೂಡ ಸರಿಯಾಗಿ ನಾವು ಇನ್ಪುಟನ್ನು ಕೊಡಬೇಕು. ನಾವು ಸರಿಯಾಗಿ ಉಚ್ಚರಿಸಿದರೆ ಮಗು ಕೂಡ ಅದನ್ನೇ ಫಾಲೋ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಇನ್ಪುಟ್ ಹೈಪೋಥೆಸಿಸ್ ಬಗ್ಗೆ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇನ್ನು ಫಿಫ್ತ್ ಒನ್ ಅಫೆಕ್ಟಿವ್ ಫಿಲ್ಟರ್ ಹೈಪೋಥೆಸಿಸ್. ಅಫೆಕ್ಟಿವ್ ಅಂದರೆ ಪರಿಣಾಮಕಾರಿ. ಇಲ್ಲಿ ಏನು ನಾವು ಫ್ಯಾಸಿಲಿಟೇಟ್ ಮಾಡಬೇಕು, ಮಗುವಿಗೆ ಏನು ಫ್ಯಾಸಿಲಿಟೇಟ್ ಮಾಡಬೇಕು, ಮೋಟಿವೇಶನನ್ನು ಕೊಡಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು. ಇಲ್ಲಿ ಆ್ಯಂಗ್ಸಿಟಿ ಹೋಗಬೇಕು, ಅಂದರೆ ಆತಂಕ, ಮಗುವಿಗೆ ಕಲಿಕೆಯಲ್ಲಿರುವಂತಹ ಆತಂಕವನ್ನು ನಾವು ದೂರ ಮಾಡಿ ಮೋಟಿವೇಶನ್ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ಮಗುವಿಗೆ ಅಲ್ಲಿ ಆತ್ಮವಿಶ್ವಾಸವನ್ನು ಹುಟ್ಟಿಸುವುದರ ಮೂಲಕ ನಾವು ಟಾರ್ಗೆಟ್ ಲ್ಯಾಂಗ್ವೇಜನ್ನು ಚೆನ್ನಾಗಿ ಕಲಿಸಬೇಕು. ಆ ರೀತಿ ವಾತಾವರಣವನ್ನು ನಾವು ಸೃಷ್ಟಿಸಬೇಕಾಗತ್ತೆ. ಮೋಟಿವೇಶನ್ ಇದ್ದಾಗ, ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದಾಗ ಈ ಆತಂಕ ಅನ್ನೋದೇನಾಗುತ್ತೆ ಮಗುವಿನಿಂದ ದೂರ ಹೋಗುತ್ತೆ. ಇದು ಸ್ಟೆಫನ್ ಕ್ರಷನ್ ಅವರ ಥಿಯರೀಸ್ ಆಯಿತು. ಇದು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಈಗ ನಾವು ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಫಸ್ಟ್ ಕ್ವಶನ್, ಸ್ಟೆಫನ್ ಕ್ರಷನ್ಸ್ ಅಫೆಕ್ಟಿವ್ ಫಿಲ್ಟರ್ ಹೈಪೋಥೆಸಿಸ್ ಸ್ಟೇಟ್ಸ್ ದ್ಯಾಟ್. ಇದು ಪ್ರಶ್ನೆ 2019 ಪೇಪರ್ 2 ಅಲ್ಲಿ ಬಂದಿರುವಂಥದ್ದು. ಇದೇನು ಕೇಳಿದ್ದಾರೆ, ಅಫೆಕ್ಟಿವ್ ಫಿಲ್ಟರ್ ಹೈಪೋಥೆಸಿಸ್ ಏನನ್ನು ಹೇಳುತ್ತೆ ಅಂತ ಕೇಳಿದ್ದಾರೆ. ನಾವೀಗ ಕೊನೆಗೆ ಚರ್ಚಿಸಿದ್ವಲ್ವ ಅದು. ದ ಅಫೆಕ್ಟಿವ್ with the acts as a barrier to language acquisition. Option B, the affective filter works as a scaffold in language acquisition. ಅಂದರೆ ಇದೊಂದು ಮಾರ್ಗದರ್ಶನ ಆಗಿ ಕೆಲಸ ಮಾಡುತ್ತಾ. ಆಪ್ಷನ್ ಸಿ, ಹೆಲ್ಪ್ಸ್ ಇನ್ ದ ಫಸ್ಟ್ ಲ್ಯಾಂಗ್ವೇಜ್ ಅಕ್ವೈಜೇಷನ್. ಈ ಅಫೆಕ್ಟಿವ್ ಲ್ಯಾಂಗ್ವೇಜ್ ಥಿಯರಿ ಇದೇನಿದೆ ಅಲ್ವಾ ಫಿಲ್ಟರ್ದು, ಇದು ಆಪ್ಷನ್ ಸಿ, ಹೆಲ್ಪ್ಸ್ ಇನ್ ದ ಫಸ್ಟ್ ಲ್ಯಾಂಗ್ವೇಜ್ ಅಕ್ವೈಜೇಷನ್. ಈ ಒಂದು ಅಫೆಕ್ಟಿವ್ ಫಿಲ್ಟರ್ ಹೈಪೋಥೆಸಿಸ್ ನಮಗೆ ಫಸ್ಟ್ ಲ್ಯಾಂಗ್ವೇಜ್ ಅಕ್ವೈಜೇಷನ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತಾ? ಇಲ್ಲ. ಹಾಗಾದರೆ ಸರಿ ಉತ್ತರ ಯಾವುದು? ಡಿ ನೋಡಿ. ಇಟ್ ಹೆಲ್ಪ್ಸ್ ಇನ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವೈಜೇಷನ್. ಈ ಒಂದು ಹೈಪೋಥೆಸಿಸ್, ಅಫೆಕ್ಟಿವ್ ಫಿಲ್ಟರ್ ಹೈಪೋಥೆಸಿಸ್ ನಮಗೆ ಎಲ್ಲಿ ಹೆಲ್ಪ್ ಮಾಡುತ್ತೆ, ಎಲ್ಲಿ ಸಹಾಯ ಮಾಡುತ್ತೆ? ಎರಡನೇ ಭಾಷೆ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜನ್ನು ಅರ್ಜನೆ ಮಾಡ್ಕೋಬೇಕಾದ್ರೆ, ಅಕ್ವೈರ್ ಮಾಡ್ಕೋಬೇಕಾದ್ರೆ ಈ ಒಂದು ಹೈಪೋಥೆಸಿಸ್ ನಮಗೆ ಹೆಲ್ಪ್ ಮಾಡುತ್ತೆ. ಇದು ನಮಗೆ 2019 ಪೇಪರ್ 2 ಅಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ಸೊ ಹೀಗಾಗಿ ನಾನು ಈ ಒಂದು ಕ್ಲಾಸನ್ನು ಮಾಡಲಿಕ್ಕೆ ಚೂಸ್ ಮಾಡಿದೆ. ಇದಕ್ಕೆ ಸರಿ ಉತ್ತರ ಯಾವುದಾಯಿತು? ಡಿ, ಇಟ್ ಹೆಲ್ಪ್ಸ್ ಇನ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವೈಜೇಷನ್.
ಈ ಒಂದು ಪ್ರಶ್ನೆ ನಮಗೆ 2019 ಪೇಪರ್ 2 ಅಲ್ಲಿ ಈಗಾಗಲೇ ಬಂದಿದೆ. ಸೊ ಹೀಗಾಗಿ ನೀವು ಈ ಒಂದು ಥಿಯರೀಸನ್ನು ಹಾಗೆ ಈ ಕ್ವಶನ್ ಆನ್ಸರನ್ನು ನೆನ್ಪಿಟ್ಕೊಳ್ಳಿ. ನನಗೆ ಟೆಲಿಗ್ರಾಮ್ನಲ್ಲಿ ಕಮೆಂಟ್ ಮಾಡಿದ್ರಿ ಈ ಕ್ಲಾಸನ್ನು ಮಾಡಿ ಪ್ಲೀಸ್ ಮ್ಯಾಮ್ ಅಂತ. ಸೊ ಹೀಗಾಗಿ ಇವತ್ತು ನಾನು ಈ ಕಾನ್ಸೆಪ್ಟನ್ನು ತೆಗೆದುಕೊಂಡು ಬಂದಿದ್ದೀನಿ. ಇನ್ನು ಸೆಕೆಂಡ್ ಕ್ವಶನ್, ವಿಚ್ ಆಫ್ ದೀಸ್ ಈಸ್ ನಾಟ್ ಒನ್ ಆಫ್ ದ ಕ್ವಶನ್ಸ್ ಥಿಯರೀಸ್. ನಾನು ನಿಮಗೆ ಮುಂಚೆ ಒಂದು ಸೂತ್ರವನ್ನು ಹೇಳಿದ್ದೀನಿ. ಇಲ್ಲಿ ಮೊದಲು ನೋಡಿ ಏನು ಕೊಟ್ಟಿದ್ದಾರೆ, ನಾಟ್ ಅಂತ ಕೊಟ್ಟಿದ್ದಾರೆ. ಒಂದೊಂದು ಬಾರಿ ಯಾವುದು ಇದೆ ಅಂತ 3 ಬೇರೆದನ್ನು ಕೊಟ್ಟು ಯಾವುದು ಇದೆ ಅಂತ ಕೇಳ್ತಾರೆ. ಓಕೆ, ಇಲ್ಲಿ ಯಾವುದು ಇಲ್ಲ ಅಂತ ಕೇಳ್ತಾರೆ. ನಾವೀಗ ಸೂತ್ರವನ್ನು ಬರೆದಿಟ್ಕೊಳ್ಳೋಣ. ಅಮ್ನಿಯ. ಓಕೆ, ಈಗ ಸೂತ್ರ ಬರೆದಿಟ್ಕೊಂಡ್ವಿ. ಎ ಒಳಗೇನು ನಮಗೆ ಇದು ಅಕ್ವೈಜೇಷನ್ ಬರುತ್ತೆ. ಸೊ ಅಕ್ವೈಜೇಷನ್ ಬಗ್ಗೆ ಇಲ್ಲಿ ಕೊಟ್ಟಿಲ್ಲ, ಅದನ್ನು ಲೆಫ್ಟ್ ಮಾಡಿ. ಇನ್ನು ಮಾನಿಟರ್ ಹೈಪೋಥೆಸಿಸ್ ಇದೆನಾ? ಎಸ್ ಇದೆ. ನ್ಯಾಚುರಲ್ ಹೈಪೋಥೆಸಿಸ್ ಇದೆನಾ? ಎಸ್ ಇದೆ. ಆಮೇಲೆ ಇನ್ಪುಟ್ ಇಲ್ಲ. ಎ ನೋಡಿ ಅಫೆಕ್ಟಿವ್ ಫಿಲ್ಟರ್ ಹೈಪೋಥೆಸಿಸ್ ಇದೆ ಅಲ್ವಾ. ಹಾಗಾದರೆ ಬಿಹೇವಿಯರ್ ಎಲ್ಲಿಂದ ಬಂತು? ಇಲ್ಲಿ ಬಿ ಇದೆನಾ? ನಾನು ಸೂತ್ರ ಹೇಳಿದ್ರಲ್ಲಿ ಬಿ ಇಲ್ಲ ಅಲ್ವಾ. ಸೊ ಹಾಗಾಗಿ ನಮ್ಮ ಉತ್ತರ ಯಾವುದಾಯಿತು? ಎ, ಬಿಹೇವಿಯರಿಸ್ಟ್ ಹೈಪೋಥೆಸಿಸ್. ಈ ರೀತಿ ನೀವು ಟ್ರಿಕ್ಸನ್ನು ನೆನಪಿಟ್ಕೊಳ್ಳಿ. ಈ ರೀತಿ ಟ್ರಿಕ್ಸ್ಗಳನ್ನ ನೆನಪಿಟ್ಕೊಳ್ಳೋದ್ರಿಂದ ನಮ್ಮ ಮೈಂಡ್ನಲ್ಲಿ ಎಲ್ಲ ಒಂದು ನೆನಪಿಟ್ಕೊಳ್ಳೋಂಥ ಒಂದು ಸಾಮರ್ಥ್ಯ ಇರಲ್ಲ. ಸೊ ಹೀಗಾಗಿ ನಾವು ಸ್ವಲ್ಪ ಟ್ರಿಕ್ಸ್ಗಳನ್ನ ಉಪಯೋಗಿಸಿ ನೆನ್ಪಿಟ್ಕೊಂಡ್ಬಿಡೋದು. ಇಷ್ಟೆಲ್ಲ ನೆನ್ಪಿಟ್ಕೊಳ್ಳೋದ್ರಿಂದ ಈ ಒಂದು ಸೂತ್ರವನ್ನು ನೆನ್ಪಿಟ್ಕೊಂಡ್ರೆ ಸಾಕು, ಹೌದಲ್ವಾ. ಸೊ ಬಿ ಈಸ್ ದ ರೈಟ್ ಆನ್ಸರ್. ಇನ್ನು ಥರ್ಡ್ ಕ್ವಶನ್, ವಾಟ್ ಈಸ್ ಮಾನಿಟರ್ ಹೈಪೋಥೆಸಿಸ್? ಮಾನಿಟರ್ ಹೈಪೋಥೆಸಿಸ್ ಅಂದರೆ ಏನು? ಆಪ್ಷನ್ ಎ, ಪ್ರೆಡಿಕ್ಟೇಬಲ್ ನ್ಯಾಚುರಲ್ ಆರ್ಡರ್ ಈಸ್ ರಿಕ್ವೈರ್ಡ್ ಟು ಅಕ್ವೈರ್ ಲ್ಯಾಂಗ್ವೇಜ್. ಆಪ್ಷನ್ ಬಿ, ಕಾಂಪ್ರಹೆನ್ಸಿಬಲ್ ಇನ್ಪುಟ್. ಆಪ್ಷನ್ ಸಿ, ಹೌ ವಿ ಫೀಲ್ ಅಬೌಟ್ ಅವರ್ಸೆಲ್ವ್ಸ್. ಆಪ್ಷನ್ ಡಿ, ಇನ್ಹ್ಯಾಬಿಟ್ ದ ಸ್ಪೀಚ್ ಆ್ಯಂಡ್ ಆ್ಯಕ್ಟ್ಸ್ ಆ್ಯಸ್ ಆ್ಯನ್ ಎಡಿಟರ್ ಆಫ್ ಲ್ಯಾಂಗ್ವೇಜ್ ರೂಲ್ಸ್. ನಾನು ನಿಮಗೆ ಹೇಳಿದ್ದೀನಲ್ವ, ಮಾನಿಟರ್ ಬಗ್ಗೆ ಹೇಳಬೇಕಾದ್ರೆ ಅಲ್ಲಿ ಏನು ಮಾಡುತ್ತೆ, ಅದು ಪ್ಲ್ಯಾನನ್ನು ಹಾಕ್ಕೊಂಡು ಆ್ಯಕ್ಟನ್ನು ಮಾಡಿ ಎಡಿಟ್ ಮಾಡುತ್ತೆ. ನಾವೇನು ತಪ್ಪನ್ನು ಮಾಡಿರ್ತೀವಲ್ವ ಅದನ್ನು ಎಡಿಟ್ ಮಾಡಿ ಚೇಂಜಸನ್ನು ಪರಿವರ್ತನೆಯನ್ನು ಮಾಡುತ್ತೆ. ಸೊ ಹೀಗಾಗಿ ಡಿ ಇದು ಸರಿ ಉತ್ತರ. ಈ ಎಡಿಟ್ ಅನ್ನುವಂಥದ್ದನ್ನು ನೆನಪಿಟ್ಕೊಂಡ್ಬಿಡಿ, ನೆನಪಾಗುತ್ತೆ ನಿಮಗೆ. ಇನ್ನು ಫೋರ್ತ್ ಕ್ವಶನ್, ದ ಐಡಿಯಾ ಆಫ್ ಕಾಂಪ್ರಹೆನ್ಸಿಬಲ್ ಇನ್ಪುಟ್ ವಾಸ್ ಫಸ್ಟ್ ಯೂಸ್ಡ್ ಬೈ. ಈ ಕಾಂಪ್ರಹೆನ್ಸಿಬಲ್ ಇನ್ಪುಟ್ ಅನ್ನುವಂತಹ ಪದವನ್ನು ಫಸ್ಟ್ ಯಾರು ನೀಡಿದ್ರು ಅಂತ ಕೇಳಿದ್ದಾರೆ. ಹಾಗಾದರೆ ಯಾರು ನೀಡಿದರು ನಮಗೆ? ಸ್ಟೆಫನ್ ಕ್ರಷನ್ ಅವರು. ನಾವು ಇವ್ರ ಬಗ್ಗೆನೇ ಅಧ್ಯಯನ ಮಾಡಿದ್ದೀವಿ ಅಂದರೆ ಇವರೇ ಉತ್ತರ ಆಗ್ತಾರಲ್ವ. ಸೊ ಕಾಂಪ್ರಹೆನ್ಸಿಬಲ್ ಇನ್ಪುಟ್ ನೆನಪಿಟ್ಕೊಳ್ಳಿ. ಓಕೆ, ಇನ್ಪುಟ್ ಅಂತ ಅಂದರೆ ನಿಮ್ಗೆ ನೆನಪಾಗಬೇಕು ಯಾರು? ಕ್ರಷನ್ ಅವರು. ಇನ್ನು ಫಿಫ್ತ್ ಕ್ವಶನ್, who said that language acquisition does not require extensive use of conscious grammatical rules and does not require tedious drill. ನಾನು ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಹೇಳಬೇಕಾದ್ರೇ ಹೇಳಿದ್ದೆ ಅಲ್ವಾ, ಆ ಒಂದು ಸೆಂಟೆನ್ಸನ್ನು ನೆನಪಿಟ್ಕೊಳ್ಳಿ ಅಂತ. ಸೇಮ್ ಸೆಂಟೆನ್ಸ್ ನೋಡಿ, ಸ್ವಲ್ಪ ಆದರೂ ಚೇಂಜ್ ಆಗಿದೆನಾ? ಏನೂ ಚೇಂಜ್ ಆಗಿಲ್ಲ, ಸೇಮ್ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಇದನ್ನು ಯಾರು ಹೇಳಿದರು ಅಂತ ಕೇಳಿದ್ದಾರೆ. ಹಾಗಾದರೆ ಯಾರು ಹೇಳಿದರು? ಸ್ಟೆಫನ್ ಕ್ರಷನ್ ಅವರು. ಈ ಸ್ಟೆಫನ್ ಕ್ರಷನ್ ಅವರ ಥಿಯರಿ ನಿಮಗೆಲ್ಲರಿಗೂ ಅರ್ಥ ಆಯ್ತಲ್ವಾ? ಸೊ ಅರ್ಥ ಆಯಿತು ಅಂತ ನಾನು ಅನ್ಕೋತೀನಿ. ಇದೇ ರೀತಿ ನೋಡೋಣ, ಟೈಮ್ ಸಿಕ್ಕರೆ ಚೋಮ್ಸ್ಕಿ ಅವರದು ಮತ್ತು ಸ್ಕಿನ್ನರ್ ಅವರದ್ದು ಕೂಡ ಒಂದೇ ಕ್ಲಾಸಲ್ಲಿ ಅವರ ಇಬ್ಬರ ಬಗ್ಗೆ ಕೂಡ ಹೇಳಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಚೋಮ್ಸ್ಕಿ ಅವ್ರದ್ದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ, ಡೆಫಿನೆಟ್ಲಿ ಕ್ವಶನ್ ಬರುತ್ತೆ. ಚೋಮ್ಸ್ಕಿ ಅವ್ರದ್ದು ಬಂತು ಅಂದರೆ ಸ್ಟೆಫನ್ ಅವ್ರದ್ದು ಬರಲ್ಲ, ಸ್ಟೆಫನ್ ಅವ್ರದ್ದು ಬಂತು ಅಂದರೆ ಅವ್ರದ್ದು ಬರಲ್ಲ. ಹಾಗೆ ಚೋಮ್ಸ್ಕಿ ಅವ್ರದ್ದು ಕೇಳ್ತಾರೆ ಜಾಸ್ತಿ. ಆಮೇಲೆ ಸ್ಕಿನ್ ಅವ್ರದ್ದು ಬಗ್ಗೆ ಮೇ ಬಿ 1 or 2 ಇಷ್ಟೇ ಕ್ವಶನ್ ಇದೆ, ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ಆದರೆ 1-2-3 ಪಾಯಿಂಟ್ಸ್ ಮಾತ್ರ ಅವ್ರದ್ದು ಇಂಪಾರ್ಟೆನ್ಸ್ ಇದೆ. ಅಂದರೆ ಅವರು ಲ್ಯಾಂಗ್ವೇಜನ್ನು ಅಕ್ವೈಜೇಷನ್ ಮಾಡ್ಕೋಬೇಕಾ ಅಥವಾ ಯಾವ ರೀತಿ ಕಲಿಬೇಕು ಅನ್ನುವಂಥ ಒಂದು ಥಿಯರಿಯನ್ನು ಕೊಟ್ಟಿದ್ದಾರೆ. ನೋಡೋಣ, ಟೈಮ್ ಸಿಕ್ಕರೆ ಅದನ್ನು ಒಂದೇ ಕ್ಲಾಸ್ನಲ್ಲಿ 2 ಥಿಯರಿಯನ್ನು ಮುಗಿಸಿಬಿಡೋಣ. ಈ ರೀತಿ ಇಂಪಾರ್ಟೆಂಟ್ ಅಷ್ಟೇ ನಾವು ಸ್ವಲ್ಪ ಒಂದು ಶಾರ್ಟಾಗಿ ಮಾಡ್ತಾ ಹೋಗೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮದು ಏನೇ ಒಂದು ಅನಿಸಿಕೆ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಈ ಒಂದು ತರಗತಿಯ ಬಗ್ಗೆ ಕೂಡ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕೂಡ ಹೇಳಿ. ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ಎಲ್ಲರ ಒಂದು ಪ್ರತಿಕ್ರಿಯೆ ಕಮೆಂಟ್ಸನ್ನು ನೋಡ್ತೀನಲ್ವ, ತುಂಬ ಖುಷಿಯಾಗುತ್ತೆ. ಸೊ ಇದೇ ರೀತಿ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು.